ವಾಲ್ಮೀಕಿ ನಿಗಮದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಆ ಬಹುಕೋಟಿ ಹಗರಣ. ಮಾಜಿ ಸಚಿವ ನಾಗೇಂದ್ರ PAಗೂ ಶಾಕ್. ಯಾರ್ಯಾರ ಮನೆ ಮೇಲೆ ರೇಡ್ ಆಗುತ್ತೆ ಎಲ್ರಿಗೂ ಶಾಕ್. ನಾಗೇಂದ್ರ PA ಗೋವರ್ಧನ್ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಮಹತ್ವದ ದಾಖಲೆಯನ್ನು ಕೆದಕ್ತಾ ಇದ್ದಾರೆ ED ಅಧಿಕಾರಿಗಳು ಅಂತ ಗೊತ್ತಾಗಿದೆ. ಇವರ ಪಾತ್ರ ಏನು, ನಾಗೇಂದ್ರ ಅವರ PA ಪಾತ್ರ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ಅವ್ರಿಗೇನೋ ಲಿಂಕ್ ಸಿಕ್ಕಿರಬಹುದು. ಸುಮ್ಮನೆ ಅಂತೂ ಖಂಡಿತ ರೇಡ್ ಮಾಡಿರಲ್ಲ, ಏನೋ ಲಿಂಕ್ ಸಿಕ್ಕಿರುತ್ತೆ. ಲಾಸ್ಟ್ ಟೈಮ್ ಒಂದು ಚೀಟಿ ಸಿಕ್ಕಿತ್ತು. ಆಮೇಲೆ ಇವ್ರ ಮೊಬೈಲ್ನಲ್ಲೆಲ್ಲ 200 ರೂಪಾಯಿ ಅಂತ ಒಂದು ಕೋಡನ್ನು ಬರೆದು ಯಾವ್ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಂಚಿಕೆ ಆಗಬೇಕಂತೆಲ್ಲ ಇತ್ತು. ಸೊ ಅದರದ್ದು ಕಂಟಿನ್ಯೂಡ್ ಪಾರ್ಟ್ ಅಂತ ಹೇಳ್ಬೋದು. ಫೈನ್, ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡೆಯೋಣ. ಅಮರೇಶ್, ಈಗ ನಾಗೇಂದ್ರ ಅವರ PA ಮನೆ ಇರೋದಿಲ್ಲಿ. ನಾಗೇಂದ್ರ PA ಮೇಲೆ ED ಅಧಿಕಾರಿಗಳಿಗೆ ಏನು ಅನುಮಾನ? ಅರವಿಂದ್, ನಾಗೇಂದ್ರ ಅವರ PA ಅವ್ರ ಮನೆ ಬಳ್ಳಾರಿಯಲ್ಲಿ ಇರುವಂತದ್ದು. ಸದ್ಯಕ್ಕೆ ನಾಗೇಂದ್ರ ಅವರ PAನು ಕೂಡ ED ಅಧಿಕಾರಿ ವಿಚಾರಣೆ ಮಾಡ್ತಾರೆ. ಈ ಹಿಂದೆನೂ ಕೂಡ ಅವ್ರನ್ನ ಸುದೀರ್ಘವಾಗಿ ವಿಚಾರಣೆ ಮಾಡಿದ್ರು, ಆದ್ರೆ ಮತ್ತು ಅವ್ರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಅಮರೇಶ್, ಹಂಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮಾತನಾಡ್ತೀನಿ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ BJPಯ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಈ 4-5 ಜನರ ಮನೆಯ ಮೇಲೆ ದಾಳಿ ಆಗಿದೆ. ED ಅವರು ದಾಳಿ ಮಾಡಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ. ಸೊ ಈಗ ಇದ್ರ ಬಗ್ಗೆ ತಮ್ಮ ಫಸ್ಟ್ ಒಪಿನಿಯನ್ ಏನು? ಮೇಲಿಂದ ಮೇಲೆ ಕಾಂಗ್ರೆಸ್ ಶಾಸಕರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ಆರೋಪ ಇದೆ. ಸರ್, ಅದು ಕಾಂಗ್ರೆಸ್ BJP ಅಂತ ಪ್ರಶ್ನೆ ಬರೋದಿಲ್ಲ. ಈಗ ಉದಾಹರಣೆಗೆ ಯಾಕೆ ಈ ರೀತಿ ರೈಡ್ ನಡೆಯುತ್ತೆ ಹೇಳಿ. ಈಗ ಉದಾಹರಣೆಗೆ ನಾಗೇಂದ್ರ ಅವರು ಬಳ್ಳಾರಿ ಚುನಾವಣೆಗೆ ಸಂಬಂಧಪಟ್ಟಂತೆ, ತೆಲಂಗಾಣ ಚುನಾವಣೆಗೆ ಸಂಬಂಧಪಟ್ಟಂತೆ ಹಣದ ವರ್ಗಾವಣೆ ಆಗಿತ್ತು, ಸರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ ಅನ್ನುವಂತ ವಿಷಯ ಇತ್ತು. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಗದ ಪತ್ರಗಳನ್ನ ಚೆಕ್ ಮಾಡೋದಕ್ಕೋಸ್ಕರ ಡೆಫಿನೆಟ್ ಆಗಿ ಮಾಡಿರ್ತಾರೆ. ಅಲ್ಲ, ನೀವು ಯಾಕೆ ರೇಡ್ ಆಗತ್ತೆ ಅಂತ ಕೇಳಿದ್ರಿ ತಾನೆ ರವಿಕುಮಾರ್ ಅವರೇ. ಈಗ ಯಾಕೆ ರೇಡ್ ಆಗತ್ತೆ ಹೇಳಿ ಅಂತ ನಮ್ಮನ್ನ ಕೇಳಿದ್ರಿ. ಮತ್ತೆ ಯಾಕೆ ರಿಲೀಸ್ ಆಗ್ತಾರೆ? ಅಷ್ಟೊಂದು ಸಾಕ್ಷಿ ಇದ್ದಿದ್ರೆ ನಾಗೇಂದ್ರ ಅವ್ರು ರಿಲೀಸೇ ಆಗ್ಬಾರ್ದಾಗಿತ್ತು. ಹೆಂಗ್ ರಿಲೀಸ್ ಆದ್ರು? ಅಲ್ಲ, ರಿಲೀಸ್ ಆದ ತಕ್ಷಣನೇ ಅವರು ಕಲ್ಪ್ರಿಟ್ ಅಲ್ಲ. ರಿಲೀಸ್ ಆದ ತಕ್ಷಣ ಅವರು ಅದರ ಕೇಸ್ನಿಂದ, ಹಗರಣದಿಂದ ಮುಕ್ತರಾದಂತನೂ ಅಲ್ಲ. ಕೆಲವು ಕೇಸುಗಳಲ್ಲಿ ಇಂತಿಷ್ಟು ದಿನ ಅರೆಸ್ಟು, ಆಮೇಲೆ ವಿಚಾರಣೆ, ಇದೆಲ್ಲ ನಡೆಯುತ್ತೆ. ಈಗ ಉದಾಹರಣೆಗೆ ಇವತ್ತೇ ತೆಗೆದುಕೊಳ್ಳಿ, ನಮ್ಮ ರೆಡ್ಡಿ ಅವರು ಮತ್ತೆ ಅರೆಸ್ಟ್ ಆದ್ರು. ಹಾಗಾಗಿ ಸಾಧ್ಯತೆಗಳು ಖಂಡಿತ ಇದೆ. ಆದ್ರೆ ತಪ್ಪು ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ ಅದರ ಬೆಲೆಯನ್ನ ತೆರಬೇಕಾಗತ್ತೆ. ಹೀಗಾಗಿ ರೈಡ್ ಮಾಡಿರ್ತಕ್ಕಂಥದ್ದನ್ನ ನಾನು ಸ್ವಾಗತ ಮಾಡ್ತೀನಿ. ನನ್ನ ಪ್ರಶ್ನೆ, ಸರಿ ಸರ್, ಈಗ ED ಅವ್ರು ಸ್ವತಂತ್ರರು, ಅವ್ರು ಆ ಕೆಲಸ ಮಾಡ್ಬೋದು. ಬಟ್ ಕರ್ನಾಟಕನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಎಷ್ಟು ಪ್ರಕರಣಗಳನ್ನ ತಾರ್ಕಿಕ ಅಂತ್ಯಕ್ಕೆ ED ಅವರು ತಗೊಂಡು ಹೋಗಿದ್ದಾರೆ ಅಂತ ನನ್ನ ಪ್ರಶ್ನೆ. ಅದು ED ಸ್ವತಂತ್ರವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್, ಅವ್ರು ಮಾಡ್ತಾರೆ. ಎಲ್ಲ ಆಗಿದೆ. ಯಾವ ಪ್ರಕರಣದಲ್ಲಿ ಆಗಿದೆ ಸರ್? ಮೂಡಾದಲ್ಲಿ ಆಯ್ತಾ? ಆಗಿಲ್ಲ. ಈ ವಾಲ್ಮೀಕಿ ಹಗರಣದಲ್ಲಿ ಆಯ್ತಾ? ಆಗ್ಲಿಲ್ಲ. ಆಗಾಗ್ಗೆ ED ರೇಡ್ಗಳು ಬೇರೆ ಬೇರೆ ವಿಚಾರಕ್ಕೆ ನಡೀತಾನೆ ಇರುತ್ತೆ. ಬಟ್ ಯಾವ್ದ್ರಲ್ಲೂ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲಪ್ಪ ಇಲ್ಲಿ ತನಕ. ಅಂದ್ರೆ ಸುಮ್ನೆ ಹೆದರ್ಸಿ ಬೆದರ್ಸಿ ಮಾಡೋದಕ್ಕೆ ಹೋಗೋದಾ ಅಂತ. ಮೂಡದ್ದು ಕಂಟಿನ್ಯೂಸ್ ಇದೆ, ಇನ್ನು ನಡೀತಾ ಇದೆ. DK ಶಿವಕುಮಾರ್ದು ಕಂಟಿನ್ಯೂಸ್ ಇದೆ, ಇನ್ನು ನಡೀತಾ ಇದೆ. ಯಾವನು ಕೂಡ ಕ್ಲೋಸ್ ಆಗಿಲ್ಲ. ಇದೆಲ್ಲ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ತಪ್ಪಿತಸ್ಥರು ಖಂಡಿತ ಬೆಲೆಯನ್ನ ತೆರಬೇಕು. ಹಾಗಾಗಿ ಈ ಸರ್ಕಾರದಲ್ಲಿ ಒಬ್ಬೊಬ್ಬರೇ ಏನು ಸಿಕ್ಕಾಕೊಳ್ತಾ ಇದ್ದಾರೆ. ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಈ ಸರ್ಕಾರದ ಬ್ರ್ಯಾಂಡ್ ಏನು ಅನ್ನುವಂಥದ್ದು ಜನಕ್ಕೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಇದರ ಹೊಣೆಯನ್ನ ಹೊರಬೇಕು. ಈಗ ಸರ್ಕಾರದಲ್ಲಿ ಒಬ್ಬೊಬ್ಬರೇ ಯಾಕೆ ಹಿಂಗ್ ಆಗ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ರವಿಕುಮಾರ್. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಮುಖ್ಯಮಂತ್ರಿಗಳು ಇದ್ದ ಜಾಗದಲ್ಲಿ ಕಾಲ್ ತುಳಿತ ಆಗಿದ್ದಕ್ಕೆ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತಂದ್ರು. ಇದಕ್ಕೆ ಕೊಡ್ತಾರಾ ಇನ್ನು?